ಕೈ ಬಿಡ್ರಿ, ಒಳಗಡೆ ಸುಧಾ ಇದ್ದಾಳೆ. ಇದ್ರೇನು ಮಾಡ್ತಾಳೆ? ಮಾವ ಅಕ್ಕನ ಪ್ರೀತಿ ನೋಡಿ ಅವಳು ಸಂತೋಷ ಪಡ್ತಾಳೆ. ಇದೇನ್ರಿ ನಿಮ್ಮ ಹುಡುಗಾಟಿಕೆ? ಸಂಗಾತಿಯೊಂದಿಗೆ ಆಡುವ ಚೆಲ್ಲಾಟ, ತಡ ಮಾಡದೆ ಸವಿಯೋಣ ಒಂದು ರಸದೂಟ. ಸರಿ, ನಿಮ್ಮ ಕೈ ಹಿಡಿದ ನಾನೇ ಧನ್ಯ. ಆಯ್ತು, ನಿಮ್ಮ ಆಸೆಯಂತೆ ಹಾಡುವೆ ಕೋಗಿಲೆಯಾಗಿ, ನರ್ತಿಸುವೆ ನವಿಲಾಗಿ. ಕಪ್ಪು ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ದೃಷ್ಟಿ ಬಿಟ್ಟು ಹೋದ ವರುಷ ಓದಿದಾಗ ನೀನು ಬಾಳ ಸಣ್ಣಾಗಿ, ಇವತ್ತ ನನ್ನ ಕಣ್ಣಿಗೆ ಬಿದ್ದಿ ಏನ ಚಂದ ಕಾಣತಿ. ನಿನ್ನ ಮೈ ಮಾತ ನೋಡಿ ಬಿದ್ದು ತಪ್ಪೇತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ದೃಷ್ಟಿ ಬಟ್ಟು ರೂಪದಾಗ ಬಂಗಾರ ಬಣ್ಣ ಎಷ್ಟು ಚಂದ ಹೊಳೆಯತಿ. ಸೂರ್ಯಗಡ್ಡ ನಿಲ್ಲಲೇನ ನಿನ್ನ ಮಾರಿ ಮಾಡತೈತಿ. ರೂಪದಾಗ ಬಂಗಾರ ಬಣ್ಣ ಎಷ್ಟು ಚಂದ ಹೊಳೆಯತಿ. ಸೂರ್ಯಗಡ್ಡ ನಿಲ್ಲಲೇನ ನಿನ್ನ ಮಾರಿ ಮಾಡತೈತಿ. ನಿನ್ನ ಸೌಂದರ್ಯತೆಯೇನೂ ಇಲ್ಲ ಸರಿಸಾತಿ. ನಿನ್ನ ಸೌಂದರ್ಯತೆಯೇನೂ ಇಲ್ಲ ಸರಿಸಾತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ರೀ ಏನಂದ್ರೆ ದೃಷ್ಟಿ ಬಿಟ್ಟು
ಅಚ್ಚೆ ಬಿಡ್ರಲ್ಲ ದೃಷ್ಟಿ ಬಿಡ್ತೆ ದಿನದಿಂದ ಸಾಹುಕಾರ ದರ್ಪ ಮಿತಿ ಮೀರುತ್ತದೆ. ಬಡ ರೈತರ ಆಸ್ತಿಯನ್ನು ಎತ್ತಿ ಹಾಕಿ ಬಳಸುತ್ತಿದ್ದಾರೆ. ಅಲ್ರಿ, ನಾವು ಅವರಿಂದ ಸಾಲ ಪಡೆದಿದ್ದೇವೆ, ಮುಂದೆ ನಮ್ಮ ಗತಿ ಏನ್ರಿ? ಹೆದರಬೇಡ ಗಾಯತ್ರಿ, ಸಮಯ ಪ್ರಜ್ಞೆಯಿಂದ ಸಮಸ್ಯೆಯನ್ನು ಎದುರಿಸಿ ಬಂದದ್ದನ್ನು ಮೆಟ್ಟಿ ನಿಲ್ಲಬೇಕು. ಗಾಯತ್ರಿ, ಕಷ್ಟಕ್ಕೆ ಸುಖ ದುಃಖ ಹಂಚಿಕೊಳ್ಳಿರುವ ಸತಿ, ಕಷ್ಟಕ್ಕೆ ಕೈ ಜೋಡಿಸಿರುವ ತಮ್ಮಂದಿರಿರುವಾಗ ನಾವೇಕೆ ಆ ಸಾಹುಕಾರನಿಗೆ ಹೆದರಬೇಕು? ಗಾಯತ್ರಿ, ನಾನು ಬೆಳೆ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೇನೆ. ಸರಿ ಆಯ್ತು, ನೀವು ಎತ್ತಿಗಳಿಗೆ ಮೇವು ಹಾಕಿ ಬನ್ನಿ, ನಾನು ಮೇವು ಹಾಕಿ ಬುತ್ತಿ ಕಟ್ಕೊಂಡು ಅಲ್ಲಿಗೆ ಬರ್ತೀನಂತೆ. ರೀ, ನೀವು ಯಾಕೋ ಏನು ಇವತ್ತು ನಿಮ್ಮ ಜೊತೆ ಕಾಲ ಕಳಿಬೇಕೆಂಬ ಆಸೆ ಆಗ್ತಾ ಇದೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬಾರ್ದು ಅಂತ ಅನಿಸ್ತಾ ಇದ್ದೀರಿ. ಪರಸ್ಪರ ಅರ್ಥ ಮಾಡಿಕೊಂಡಿರುವ ಸತಿಪತಿಗಳು ಸದಾ ಬಯಸುವುದು ಇದನ್ನೇ. ಈ ಜನ್ಮದಲ್ಲೆಲ್ಲ ಗಾಯತ್ರಿ, 7 ಜನ್ಮದಲ್ಲಿಯೂ ಇದನ್ನೇ ಹಿಂಗೆ ಇರಬೇಕೆನ್ನಿಸುತ್ತದೆ. ಸರಿ ಸರಿ, ನನಗಂತೂ ತುಂಬಾನೇ ಸಂತೋಷವಾಯ್ತು. ಬನ್ನಿ, ನಾನು ನಿಮ್ಮ ಜೊತೆ ಅಲ್ಲಿವರೆಗೂ ಬಂದು ದನಗಳಿಗೆ ಮೇವು ಹಾಕಿ ಆ ನಂತರ ಬರ್ತೀನಂತೆ. ಒಂದು ರಾಮಾಯಣದಲ್ಲಿ ರಾಮ ಹನುಮಂತನನ್ನು ಕಳಿಸಿದ ರಾವಣ ರಾಜ್ಯಲಂಕ ನಗರಕ್ಕೆ. ಇಂದು ಮಣಿ ಸಾಹುಕಾರನಾದ ನಾನು ಸುಧಾರನ್ನು ಕಳಿಸಿರುವೆ ಆ ರಂಟಿ ರಾಮಣ್ಣನ ಮನೆತನಕ್ಕೆ. ರಾಮ ಕಳಿಸಿದ ಹನುಮಂತನ ಉದ್ದೇಶ ಸೀತಾಮಾತೆ ರಕ್ಷಣೆ, ಆದರೆ ನಾನು ಕಳಿಸಿರುವ ಸೂತ್ರಧಾರಿ ಸುಧಾರ ಉದ್ದೇಶ ಆ ರಂಟಿ ರಾಮಣ್ಣನ ಸಂಸಾರಕ್ಕೆ ಸಮಾಧಿ ಕಟ್ಟುವುದೇ. ಲೇ ರಂಟಿ ರಾಮ, ಸುರ ಸುಂದರ ಹುಡುಗಿಯರಿಗೆ ನಾನು ಮಾಮ, ನಿನ್ನ ಮುದ್ದಿನ ಕಡದಿ ಮಾ ಇತ್ರಿ ಒಡನೆ ನಾನು ನಡೆಸುವೆ ಕಾಮ ಕ್ರೀಡೆ. ಸುಧಾ ಸುಧಾ, ಬನ್ನಿ, ನಿಮ್ಮ ದಾರಿಯನ್ನೇ ನಾನು ಕಾಯ್ತಾ ಇದ್ದೆ. ಇಂದು ರಚಿಸಿದ ನಾಟಕದ ಪ್ರಥಮ ಪ್ರವೇಶ ಕಾರ್ಯಸಿದ್ಧಿಯಾಗುತ್ತಾನೆ. ಕಾಲು ದಾರಿಯನ್ನು ಬಿಟ್ಟು ದೊಡ್ಡ ದಾರಿಯನ್ನು ಹಿಡ್ಕೊಂಡು ಬಂದ್ರೆ ನೋವಾಗುವುದು ಪಾದ. ಏಳು ಸುಧಾ, ಮಾತು ಸೀದಾ, ಕಾಂಚಾಣಂ ಕಾರ್ಯಸಿದ್ಧಿ. ಅರ್ಥವಾಯಿತು ಸುಧಾ, ನಮ್ಮೆಲ್ಲ ಕಾರ್ಯಗಳು ಮುಗಿದಾದ ಮೇಲೆ ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡು. ನಾನು ನಿಮ್ಮನ್ನ ಖಂಡಿತ ನಂಬ್ತೀನಿ. ನೋಡಿ, ಮೊದಲು ಬಂದ ಕಾರ್ಯವನ್ನ ಪ್ರಾರಂಭ ಮಾಡಿ. ಸುಧಾ, ಆರಂಭಿಸುವ ಮುನ್ನ ನಿನ್ ಕಣ್ಕಾಡಿಗೆ ಅಂಚಿಗೆ ಮುಟಿ ಅಂಚಿನ ಮಿಂಚಿಗೆ ನನ್ನ ಮನ ಮಿಡಿಯುತ್ತಿದೆ, ನಿನ್ನೊಂದಿಗೆ ಹಾಡಿ ಕುಣಿಯಲು. ಜನ ಜನ ಕಾಂಚಾಣವನ್ನು ಸಂಪಾದಿಸೋದಕ್ಕೆ ತೊಟ್ಟಿರುವೆ ಪಣ, ನನ್ನ ಮನಸ್ಸಿಗೆ ಹಾಕಿರುವೆ ನೀ ಜಾಣ, ನನ್ನ ಮನಸ್ಸನ್ನು ಕೆದ್ದ ಜಾಣ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಕುಂತಲೆ ಓ ನನ್ನ ಕುಂತಲೆ ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲೆ ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲೆ ಈ ಜೀವ ನಿನಗಾಗಿ ಈ ಪಾವ ನಿನಗಾಗಿ ಈ ಜೀವ ನಿನಗಾಗಿ ಈ ಪಾವ ನಿನಗಾಗಿ ಕವಿ ಕಾಳಿ ಕಾಂತನ ಸುಧಾ ಮಾನೆಯಲ್ಲಿ ಯಾರ್ಯಾರು ಇರುವರು ನೋಡಿ ಅವನ್ನ ಕಣಕ್ಕೆ ಹೋಗಿದ್ದಾರೆ. ಇನ್ನೇನು ಕಣದಿಂದ ಗಾಯತ್ರಿನೂ ಬರ್ತಾರೆ. ಆದಷ್ಟು ಬೇಗ ನೀವು ಬಂದ ಕೆಲಸನ ಮುಗಿಸ್ಬೇಡಿ. ಹಾಗೆ ಒಂಟಿ ಹೆಣ್ಣು ಅಂತ ಹದ್ದು ಮೀರಿ ಮಾಡೋಕೆ ಹೋಗ್ಬೇಡಿ. ಸರಿ, ನಾನು ಒಳಗಿರ್ತೀನಿ. ಆದಷ್ಟು ಬೇಗ ಕೆಲಸ ಆಚಾರ ಹೇಳುವರ ಮನೆಯಲ್ಲಿ 6 ಜನ ಬಿಡಿಕೆಯರಿದ್ದರಂತೆ. ಕಾಸಿನಾಚಿಗಾಗಿ ಬಂದಿರುವ ಇವಳಿಂದ ನನಗೆ ಉಪದೇಶ. ಬಾ ಗಾಯತ್ರಿ ಬಾ. ಇದೇನ್ ಸೌಕರ್ಯ, ನೀವು ನಮ್ಮ ಮನೆಯಲ್ಲಿ? ಇದೇನು ಸೌಕರ್ಯ, ನೀವು ನಮ್ಮ ಮನೆಯಲ್ಲಿ? ಅವಶ್ಯಕತೆ ಇದ್ದಾಗ ಬರ್ಲೇಬೇಕಲ್ಲ ಗಾಯತ್ರಿ. ಹಾಲು ಬೇಕಾದಾಗ ಹಸಿವಿನ ಮಲೆ ಹಿಂಡದೆ ಅದರ ಕೊಂಬುಗಳು ಹಿಂಡಿದ್ರೆ ಪ್ರವೇಶನವೇನು? ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಅರ್ಥ ಅನರ್ಥಕ್ಕೂ ಮೊದಲು ಅರ್ಥ ಬಿಡಿಸುವೆ, ಸಮರ್ಥವಾಗಿ ಹೇಳು. ಬೆಳೆದ ಕಾಳು ಕಡೆಯನ್ನು ನನ್ನ ಹತ್ತಿರ ಮಾರಲು ನಿನ್ನ ಗಂಡನನ್ನು ಕೇಳು. ಆದರೆ ಅದಕ್ಕವನು ಒಪ್ಪಲಿಲ್ಲ. ನಮ್ಮ ಯಜಮಾನರು ತೆಗೆದುಕೊಂಡ ನಿರ್ಣಯ ಸರಿಯಾಗಿ ಇರುತ್ತೆ. ಯಾಕೆಂದ್ರೆ ನಮ್ಮ ಯಜಮಾನರು ಈ ನಾಡಿನ ಜನಮೆಚ್ಚಿದ ನಾಯಕ. ಅಷ್ಟೇ ಅಲ್ವೋ, ಈ ನಾಡಿನ ಹೆಮ್ಮೆಯ ರೈತ. ಹೆಮ್ಮೆಯ ರೈತ ಹೇಗಾಯ್ತ್ರಿ? ನಿನ್ನ ಗಂಡನ ಗುಣಗಾನ ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಮೊದಲಿಯಾಗಿ ಬುದ್ಧಿ ಹೇಳಿದರೆ ನಿಮಗೆ ಜೀವನ. ನಿನ್ನ ಗೊಡ್ಡ ಬೆದರಿಕೆಗೆ ಅಂಜುವ ಹೆಣ್ಣು ನಾನಲ್ಲ. ಹಾಗಂತ ನಿಮ್ಮನ್ನು ನೆಮ್ಮದಿಯಿಂದ ಬಾಳಲು ಬಿಡಲ್ಲ. ಒಂದು ಹೆಣ್ಣಿನ ಮುಂದೆ ತೋರಿಸಿಕೊಳ್ಳುವ ನೀನು ಅಲ್ಲ. ಕತ್ತಲೆ ಮತ್ತಿನಲ್ಲಿ ಮೆತ್ತಗೆ ಮಲಗಿದ್ದ ಕಾಮ ಎಂಬ ಅಕ್ಷರವನ್ನು ಬಡಿದೆಪ್ಪಿಸಿದೆ.
ಮದುವೆಯಾಗಿ ವರ್ಷ ಕಳೆದರೂ ಮಕ್ಕಳು ಕೊಡಲಾಗದ ನಿನ್ನ ಗಂಡನ ಪಾಷಂಡ ಬಂಡತನದಿಂದ ಬಗಳಿದ ನಿನಗೆ ಕಾಮಾಗ್ನಿಯ ಪರಿಚಯ ಮಾಡಿಸುವನು ಈ ಮೆಂಡ ದಯವಿಟ್ಟು ಮಾತಾಡಲೇ ರಾಕ್ಷಸ. ಒಂಟೆ ಹೆಣ್ಣು ಅಂತ ತಿಳಿದು ಮನೆಯಲ್ಲಿ ಯಾರಿಲ್ಲದ ಸಮಯ ಸಾಧಿಸಿ ಒಂಟೆ ಹೆಣ್ಣಿನ ಮುಂದೆ ಬಬ್ಬರಿಸಿ ಬರ್ತಿದೀಯಾ? ನಿನಗಿನ್ನು ತಿಳಿದಿಲ್ಲ ಈ ಮನೆಯಲ್ಲಿ ಒಂಟೆ ಸೊಲಗ ಅಂತ. ಒಂಟಿ ಸೊಲಗ ಹೇಗಾಯಿತ್ರಿ? ಆ ನಿನ್ನ ಒಂಟಿ ಸೊಲಗವನ್ನು ಬಲಿ ಹಾಕಿ ಬಂಧಿಸುವುದು ಗೊತ್ತು, ಒಂಟಿ ತೋಡಿ ಮಣ್ಣಲ್ಲಿ ಮುಗಿಸುವುದು ಗೊತ್ತು. ಮಾತು ಬೆಳೆಸಿ ಕಳೆಯಬೇಡ ಹೊತ್ತು, ಸುಮ್ಮನೆ ಬಂದು ಕೊಡ ನನಗೆ ಮೊತ್ತ. ಏ ಮುಚ್ಚಲೇ ಬಾಯ್ನ, ಮುತ್ತು ಕೊಡ್ಬೇಕಂತೆ ಮುತ್ತು. ಗತ್ತು ಏನೋ ನಿನ್ನ ಮೋಸದ ಬಲೆಯಲ್ಲಿ ಬೀಳಕ್ಕೆ ನನ್ನ ಮೈದನಲ್ಲ ಬಾಲಕ, ನನ್ನ ಮೈದನ ನಿಷ್ಠೆಯಿಂದ ಸೇವೆ ಮಾಡುವ ಸೇವಕ. ಅಷ್ಟೇ ಅಲ್ವೋ, ನಿನಗಿನ್ನೂ ತಿಳಿದಿಲ್ಲ ನಮ್ಮೂರಿನ ನಾಯಕ ಅಂತ. ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಹಿರಿ ಮೈದನ ಈ ಒಂದು ಹೆಮ್ಮೆ ನಾಯಕ ಅಂತ. ಗಾಯತ್ರಿ, ನೀನು ಹೆಮ್ಮೆಯಿಂದ ಮಗನೆಂದು ಕರೆ ವಿಕ್ರಮಿಗೆ ನನ್ನ ಅಕ್ರಮ ತೋರಿಸಿ ಮಸಣದಲ್ಲಿ ಸಕ್ರಮಗೊಳಿಸುವೆ ಅವನ ದೇಹವನ್ನು. ಅದಕ್ಕೂ ಮೊದಲು ನನ್ನ ಪರಾಕ್ರಮ ತೋರಿಸುವೆ ಬಾರಲೇ. ಈ ಸ್ವತಂತ್ರ ಭಾರತದಲ್ಲಿ ಒಂದು ಹೆಣ್ಣಿನ ಅತ್ಯಾಚಾರ ಮಾಡಿದ್ರೆ ಕಠಿಣವಾದ ಶಿಕ್ಷೆ ಇದೆ ಎಂಬುದನ್ನ ನಿಮ್ಮಂತ ಕಾಮುಕರ ಮಾರ್ತಂತೆ ಕಾಣ್ತಾ ಇದೆ. ಅದರ ಬಗ್ಗೆ ಸ್ವಲ್ಪನಾದ್ರೂ ಭಯ ಅನ್ನೋದೇನು? ನಿನಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ನಿನ್ನ ಅಕ್ಕ ತಂಗಿ ಒಂದು ಹೆಣ್ಣು, ನೀನು ಕುಡಿತಿರುವ ನೀರು ಒಂದು ಹೆಣ್ಣು, ನೀನು ನಿಂತಿರುವ ನೆಲ ಒಂದು ಹೆಣ್ಣು. ಆ ಹೆಣ್ಣಿಗೆ ಮೊದಲು ಗೌರವವನ್ನು ಕೊಡೋದನ್ನು ಕಲ್ತ್ಕೋ. ಅದನ್ನು ಬಿಟ್ಟು ಅತ್ಯಾಚಾರ ಅಂತ ಮೈ ಮೇಲೆ ಬಂದಿದ್ಯಾದ್ರೆ ನಿನ್ನ ಪಾಲಿಗೆ ನಾನು ಮಾರಿ ಆಗೋದಿಲ್ಲ, ಹೆಮ್ಮಾರಿ ಆಗ್ಬೇಕಾಗಿತ್ತು. ಏನ್ರಲ್ಲಿ ಗಾಯತ್ರಿ ನೀವು ಮಾತೆತ್ತರೆ ಸಾಕು, ನಾನು ಮಹಾಮಾರಿ, ನಾನು ಭದ್ರಕಾಳಿ, ನಾನು ದಾವಣಗೆರೆ ದುರ್ಗೆ. ಗಾಯತ್ರಿ ಕಲಿಯುಗ ಕಣ ಗಾಯತ್ರಿ, ಇದು ಕಲಿಯುಗ. ಕಾಳ ಧನಿಕರ ಕೈಯಲ್ಲಿದೆ ನಿನ್ನ ಕಾನೂನು. ಹಣದಾಸೆಗೆ ಸತ್ಯವನ್ನ ಸಾಯಿಸಿ ಒಡಿಸುವರಿಲ್ಲಿ ಜಾಮೀನು. ಗಾಯತ್ರಿ ಮಹಾಮಾರಿ ಮಾತಿಗೆ ಚೆನ್ನ, ನಿನ್ನ ಗಂಡ ಬರುವ ಮುನ್ನ ನಾನಿಡುವೆ ನಿನಗೆ ಗುಣ್ಣ. ಲೇ ಗಾಯತ್ರಿ, ಮಾತಿನಲ್ಲಿ ಹೇಳಿದರೆ ನೀನು ಬಗ್ಗೋ ಹೆಣ್ಣಲ್ಲ. ಏನೇ ಇದ್ರು ನಮ್ಮ ಸ್ಟೈಲೇ ಸರಿ ನಿನಗೆ. ಹೌದಲೇ, ಶಾಂತಿಯಿಂದ ಅಮ್ಮ ಅಂದ್ರೆ ಕರೆದು ಹಾಲು ಉಣಿಸ್ತೀನಿ. ಏನಲ್ಲೇ ಅಂತ ಅಂದಿದ್ಯಾ ಆದ್ರೆ ನಿನ್ನ ರುಂಡಾನೆ ತೆಗಿತೀನಿ. ಹೌದು, ನನಗೇನಂತೀರೋ ದಾವಣಗೆರೆ ದುರ್ಗಿ ಅಂದ್ಯಲ್ಲ, ಆ ಶುಂಭನ ನಿಶುಂಭರನ್ನ ಸಂಹಾರ ಮಾಡಿದ್ದು ಈ ದುರ್ಗಿನೇ ಅಂದಾಗ, ನಿಮ್ಮಂಥ ಕಾಮುಕರ ಮೈ ಮೇಲೆ ಬಂದಾಗ ನಿಮ್ಮ ಎದೆ ಮೆಟ್ಟಿ ನಿಲ್ಲುವ ದುರ್ಗಿಗಳು ನಾನು. ನನ್ನ ಗಂಡ ಹೊಲಕ್ಕೆ ಹೋಗಿದ್ದಾರೆ, ನಾನೇನಾದ್ರೂ ವಾಪಸ್ ಹೋಗದೆ ಇದ್ರೆ, ಅವರೇನಾದ್ರೂ ಇಲ್ಲಿಗೆ ಬಂದಿದ್ದೆ ಆದ್ರೆ ನಿನ್ನ ರುಂಡ ಚಂಡಾಡ್ಬಿಡ್ತಾರೆ. ಎಚ್ಚರವಾಗಿರು. ಮುತ್ತರೆ ಬಾಯ್ ಸಾಕು, ಕಂಡಿದ್ದೇನೆ ನನ್ನ ಗಂಡನ ಪೋರಿಚನ ರುಂಡ ಸಾಧ್ಯವಿಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ದಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮಂಡಲ ನಾಯಕನಾದ ಗಂಡದೇ ಗಂಡರ ಗಂಡನಾದ ಪ್ರಚಂಡ ರಾವಣ. ಲೇ ಗಾಯತ್ರಿ, ಗಂಡ ಮೈದುನರ ಪೌರುಷ ಕೊಚ್ಚಿ ಹೇಳುವ ನಿನ್ನಂತ ಹೆಣ್ಣು ಬದುಕಿರಬಾರದು. ಕೊನೆ ಬಾರಿ ನೆನೆಸಿಕೋ ನಿನ್ನ ಗಂಡ ಮೈದುನರನ್ನ. ಗಾಯತ್ರಿ ನಿನ್ನ ಜೀವನ.
ಸೈಲೆಂಟ್ ಇದ್ರೆ ಮಣಿ ಸೌಕಾರ. ನಿನ್ನಂತ ಹೆಣ್ಣಿಗೆ ನಾನು ರಾವಣ. ಏನಾಯ್ತು ಅತ್ತಿಗೆ? ಏನಿಲ್ಲಪ್ಪ, ಏನಿಲ್ಲ. ದನಗಳಿಗೆ ಮೇವು ಹಾಕಿ ಬರ್ಬೇಕಾದ್ರೆ ಕೂದಲಿಗೆ ಬಿದ್ದು ಅಮ್ಮ ಇದರಲ್ಲೇನೋ ಮೋಸವಿದೆ. ನಾವೆಲ್ಲರ ಸಮಯ ಸಾಧಿಸಿ ತಾಯಿಯಂತರನ್ನ ಮೇಲೆ ತಾವಿನ ಸವಾರಿ ಮಾಡಿರುವ ಆ ದುಷ್ಟ ಯಾವನೇ ಆಗಿರಲಿ ಅವನನ್ನು ಹುಡುಕಿ ತಂದು ಈ ನಮ್ಮೂರ ಅಗತ್ಯವಾಗಿ ಹೇಳಿಕೊಂಡು ಬಂದ ದುರ್ಗಮ್ಮನ ಬಿಟ್ಟ ಹರಕೆ ಓಡಾಡಿಸಿ ಪುಟಿ ಪುಟಿದು ಬರುವ ರಕ್ತವನ್ನು ಘಟಘಟನೆ ಕುಡಿದು ಅವನ ರುಂಡವನ್ನು ಚೆಂಡಾಡಿ ನಿಮ್ಮ ಕಾಲ ಕೆಳಗೆ ತಂದು ಹಾಕುತ್ತೇನೆ. ಏಳು ಹೊತ್ತಿಗೆ ಯಾರೆಂಬುದನ್ನು. ಇಲ್ಲ, ಇದಕ್ಕೆ ಯಾರು ಕಾಣರಲ್ಲ. ನನ್ನ ಮಾತನ್ನ ನಂಬು. ನಾನು ಸತ್ಯನ ಹೇಳ್ತಿದ್ದೀನಿ. ಅಮ್ಮ ನಂದೊಂದು ಮಾತು ನಡೆಸ್ಕೊಡ್ತೀರೇನ್ರಿ? ನಂದೊಂದು ಮಾತು ನಡೆಸ್ಕೊಡ್ತೀರಾ? ನೋಡಿ, ಆದಷ್ಟು ಬೇಗ ಸಾವುಕಾರನ ಹತ್ರ ಸಾಲವನ್ನು ತೀರಿಸಿ ಅವರಿಂದ ಬಹು ದೂರ ಎತ್ತಬೇಡ್ರಿ. ಅವರಿಂದ ಬಹು ದೂರ ಎತ್ತಬೇಡ್ರಿ. ಕೊನೆ ಬಾರಿ ನಿಮ್ಮ ತೊಡೆ ಮೇಲೆ ಬೆತ್ತು ನನ್ನ ಪ್ರಾಣ ಕಳ್ಸ್ಕೊಳ್ಬೇಕಂತಿದ್ದೇನೆ. ನನ್ನ ಆಸೆ ನೆರವೇರಿಸ್ತೀರೇನ್ರಿ? ಗಾಯತ್ರಿ, ಏನಾಯ್ತು ಗಾಯತ್ರಿ? ನೋಡಿ, ನನ್ನ ಮೈದನ ಮತ್ತು ಸುಧಾಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ ಅಮ್ಮ. ಮಾತನಾಡು ಗಾಯತ್ರಿ, ಮಾತನಾಡು. ಈಗ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿರುವೆಯಲ್ಲ ಗಾಯತ್ರಿ. ಗಾಯತ್ರಿ, ನೀನಿಲ್ಲದೆ ನಾನು ಬದುಕುವುದು ಹೇಗೆ ಗಾಯತ್ರಿ? ಗಾಯತ್ರಿ, ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕೆಂದು ಎಂದು ಮುಂಜಾನೆ ಹೇಳುತ್ತಲ್ಲ ಗಾಯತ್ರಿ. ಆದರೆ ಈಗ ಮಾತು ತಪ್ಪಿ ಹೊಂಟಿರುವೆಯಲ್ಲ ಗಾಯತ್ರಿ. ದೇವಾ, ನಿನಗೆ ಕರುಣೆ ಎಂಬುದಿಲ್ಲವೇ? ಮಾತನಾಡು ಗಾಯತ್ರಿ, ಮಾತನಾಡು. ಮೈದುನರಿಗೆ ಮಾತೆಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಾಳಬೇಕಿದ್ದ ನೀನು ನನ್ನನ್ನು ಬಿಟ್ಟು ಬಂದೆಯಲ್ಲ ಗಾಯತ್ರಿ. ಗಾಯತ್ರಿ, ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ಈ ಅನಾಥನಿಗೆ ಹಾಲು ಉಣಿಸಿ ತಾಯಿ ಮಮತೆ ತೋರಿಸಿದ ಮಹಾ ತಾಯಿ ನೀನು. ಈಗ ಮತ್ತೆ ನನ್ನನ್ನು ಅನಾಥನನ್ನಾಗಿ ಮಾಡಬೇಡ ಅತ್ತಿಗೆ. ನನ್ನನ್ನು ಆಗಲಿ ಹೋಗಬೇಡ ಅತ್ತಿಗೆ. ಮದುವೆಯಾಗಿ ಬಂದಾಗ ಭಾವನವರ ಮನವನ್ನು ಒಲಿಸಿ ನನ್ನನ್ನು ಮನೆ ತುಂಬಿಸಿಕೊಂಡು ತಂಗಿಯ ಸ್ಥಾನ ನೀಡಿ ಅಕ್ಕರಿಯ ಪ್ರೀತಿ ತೋರಿದ ನಿನ್ನ ನಾನು ಹೇಗ್ ಮರೀಲಿ ಅಕ್ಕ, ಹೇಗ್ ಮರೀಲಿ? ಅತ್ತಿಗೆ, ನೀವು ತೊಡಗಿದ ಬೇಳೆ ಕಡಗವನ್ನು ಒಂದು ಸಲ ಕಣ್ತೆರೆದ ನೋಡು ಅತ್ತಿಗೆ. ಅತ್ತಿಗೆ, ಕೈ ತೊತ್ತು ತಿರುಗಿ ಭೀಮನಂತೆ ಬೆಳೆಸಿದ ನಿಮ್ಮ ಪ್ರೀತಿಯ ವಿಕ್ರಮ್ ಇಲ್ಲೇ ಇದ್ದಾನೆ. ಒಂದು ಸಲ ಕಣ್ತೆರೆದು ನೋಡು ಅತ್ತಿಗೆ, ಕಣ್ತೆರೆದು ನೋಡು ಅತ್ತಿಗೆ. ನೀವು
ಇದ್ರೆ ತೀರಿದಪ್ಪ. ಇವಳ ಕೈ ತುತ್ತು ನಮಗೆಂದು ಇನ್ನು ಸಿಗುವುದಿಲ್ಲ. ಅಯ್ಯೋ ವಿಕ್ರಮ್, ಸುಧಾ, ವಿನೋದ್, ವಿಕ್ರಮ್, ಯು ಆರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ಕೆ ಸಾಹೇಬ್ರೆ? ಕಾರಣ ಕಣ್ಣೆದುರಿಗೆ ಇರುವಾಗ ಕಾರಣ ಕೇಳುತ್ತಿರುವೆಲ್ಲ ಮಿಸ್ಟರ್ ವಿನೋದ್. ಅಂದರೆ ನಿಮ್ಮ ಮಾತಿನ ಅರ್ಥ ಇಷ್ಟ ವಿನೋದ್. ನಿಮ್ಮತ್ತಿಗೆ ಸಾವಿನ ಹಿಂದೆ ನಿಮ್ಮಿಬ್ಬರ ಕೈವಾಡವಿದೆ ಎಂಬ ಶಂಕೆ ನಮಗೆ. ತಾಯಿಗಿಂತ ಹೆಚ್ಚಿಗೆ ಇರುವ ನಮ್ಮ ಮತ್ತಿಗೆಯನ್ನು ನಾವೇಕೆ ಕೊಲೆ ಮಾಡಬೇಕು? ಕಾರಣ ಸಾವಿರ ಇರಬಹುದು. ಅಣ್ಣ ತಮ್ಮಂದಿರ ಕಲಹ ಅಥವಾ ಹಣ ಆಸ್ತಿ ದುರಾಸೆ, ಇಲ್ಲವೇ ಆರ್ಥಿಕ ಮೈದುನರ ನೈತಿಕ ಸಂಬಂಧ. ಏನಂದಲೇ ಮಗನೇ, ನಾ ದೇವತೆ ಅಂತಿರುವ ನತ್ತಿಗೆ ಬಗ್ಗೆ ನಡತೆ ವಾದ್ಯ ಮಾತನಾಡುವುದಲ್ಲೇ ಇನ್ಸ್ಪೆಕ್ಟರ್. ಕಾಮ ದೃಷ್ಟಿ ಬೀಡುವ ಕಾಮುಕರನ್ನು ಬರೀಗಣ್ಣಿಂದಲೇ ಸುಟ್ಟು ಭಸ್ಮ ಮಾಡುವ ಮಹಾಗಣತೆ ಈ ನನ್ನ ನತ್ತಿಗೆ ಪವಿತ್ರಕ್ಕೆ ಹಾಕಿ ಧರಿಸಿ ಮಾತೃ ಸ್ವರೂಪಳಾದ ನನ್ನ ತಾಯಿಯ ಬಗ್ಗೆ ಕಳಂಕದ ಬಗ್ಗೆ ಮಾತನಾಡಿದರೆ ನಿನ್ನ ನಾರಿಯನ್ನು ಕತ್ತರಿಸಿ ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ಹೊರ ಬರುವ ಬಿಸಿ ರಕ್ತದಿಂದ ನನ್ನ ನತ್ತಿಗೆ ಪಾದವನ್ನು ತೊಳೆಯುತ್ತೀನಿ. ಜೈ ಗಂಡವನೇ ರಾಮ. ವಿಕ್ರಮ್ ನಿಲ್ಲು. ಆವೇಶಕ್ಕೆ ಒಳಗಾಗಿ ಅನಾಹುತಕ್ಕೆ ಕಾರಣನಾಗಬೇಡ. ಇನ್ಸ್ಪೆಕ್ಟರ್, ಸತ್ತಿರುವಳು ನನ್ನ ಹೆಂಡತಿ ಎಂತವರೆಂದು ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮಂತವರ ಬಾಯಿಂದ ಶಾಂತಿ ಕಾಪಾಡುವ ಬಾಯಿಂದ ಅಶಾಂತಿ ಸೃಷ್ಟಿಸುವ ಮಾತುಗಳು ಬರಬಾರದು ಇನ್ಸ್ಪೆಕ್ಟರ್, ಬರಬಾರದು. ರಾಮಣ್ಣ, ಅಪರಾಧಿಗಳನ್ನು ಪತ್ತೆ ಹಚ್ಚಲು ನಾನು ಈ ರೀತಿ ಮಾತನಾಡಬೇಕಾಯಿತು. ಹೋಗಲಿ ಬಿಡಿ, ಇವರನ್ನು ಸ್ಟೇಷನ್ನಿನಲ್ಲಿ ವಿಚಾರಿಸಿಕೊಳ್ಳುತ್ತೇನೆ. ನೋಡಿ ಸಾಹೇಬ್ರೇ, ಇದು ನಮ್ಮ ಮನೆತನದ ವಿಷಯ. ಸತ್ತಿರುವಳು ನನ್ನ ಹೆಂಡತಿ. ನಮ್ಮನ್ನು ಕೋರ್ಟ್ ಕಚೇರಿ ಅಂತ ಅಲೆದಾಡಲು ಹಚ್ಚಿ ನಮ್ಮ ಮನೆಯ ಮಾನವನ್ನು ಕಳೆಯಬೇಡಿ ಇನ್ಸ್ಪೆಕ್ಟರ್, ಕಳೆಯಬೇಡಿ. ಇನ್ಸ್ಪೆಕ್ಟರ್, ನೀವಿನ್ನು ಹೊರಡಿ. ಆಯಿತು, ನಿಮ್ಮಿಷ್ಟ. ಲೇ ವಿಕ್ರಮ್, ನನ್ನ ಕತ್ತಿನ ಪಟ್ಟಿಗೆ ಕೈ ಹಾಕಿದೆಯಲ್ಲ, ಸಮಯ ಬರಲಿ, ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಹೊನ್ನಳ್ಳಿ ಗ್ರಾಮದ ಬೀದಿಯಲ್ಲಿ ಹೊರಟಿದ ಬೀದಿ ಬಿದಿಯೊಳಗೆ ಗಾಯತ್ರಿ ನೆರವೊಡೆಗೆ, ಗಾಯತ್ರಿ ನೆರವೊಡೆಗೆ. ಸಾವಿಗೆಯ ಮನೋ ಈ ತೇರು, ಜೊತೆಯಲ್ಲಿ ಒಳವಳ ಕಣ್ಣೀರು. ಸಾವಿಗೆಯ ಮನ ಈ ತೇರು, ಜೊತೆಯಲ್ಲಿ ಒಳವಳ ಕಣ್ಣೀರು. ಹೊರಟಿದ ಬೀದಿ ಬಿದಿಯೊಳಗೆ ಗಾಯತ್ರಿಯ ನೆರವೊಡೆಗೆ, ಹೊರಟಿದ ಬೀದಿ ಬಿದಿಯೊಳಗೆ ಗಾಯತ್ರಿಯ ನೆರವೊಡೆಗೆ. 4 ಜನರ ಹೆಗಲಲ್ಲಿ ಹೊನ್ನಳ್ಳಿ ಗ್ರಾಮದ ಬೀದಿಯಲ್ಲಿ ತನ್ನ ತಮ್ಮರು ಬಂದವರೇ, ಹೆಗಲಲ್ಲಿ ಹೊತ್ತು ನಡೆದವರೇ,